ಏನು ಎಷ್ಟು ಅಷ್ಟು ಸುಮ್ಮನೆ ನಾನು ನಿನ್ ಪರವಾಗಿ ಇಷ್ಟ ಹಾಕೊಂಡಿದ್ದೀನಿ. ಮಾತಾಡ್ತಿದ್ರೇನ್ರಿ? ಏನ್ರಿ ರಘುವಣ್ಣ ನಿಮ್ಗೆ ದೊಡ್ಡವನು ಕಣ್ರಿ 3 ವರ್ಷ ಅಂತ ಹೇಳಿದ್ರು. ಅಶ್ವಿನಿ ಎಷ್ಟು ಚೆನ್ನಾಗಿದೆ ಹೆಸರು. ಏನ್ರಿ ಆಯ್ತು? ಅಶ್ವಿನಿ ಬಾ, ಅಶ್ವಿನಿ ಹೋಗಿ ಒಂದಿರ್ ತಪ್ಪು, ಅಶ್ವಿನಿ ಹೋಗಿ ಬಂದಂತ ಹೇಳಿದ್ರು ಕಣ್ರಿ ಅವರು. ನೀವೇನಾರು ನಮಗಿಂತ ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನಾನು ಅಶ್ವಿನಿ ಅಂತಾನೆ ಕರಿತಿದ್ದೆ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ಪ್ಲೀಸ್ ಸೀ ಮೈ ಐಸ್, ಐ ಆಮ್ ಟಾಕಿಂಗ್ ವಿತ್ ಮೀ. So from so, okay? This kind of film, super hit, okay? ಮಾತೆ ರಾಜಮಾತೆ ನೀನೆ ಹೊಸತ್ತೆ. ನಿನ್ನಂತವ್ರನ್ನ ಎಷ್ಟು ಜನ ನೋಡಿದ್ದೀರಾ? ಆದ್ರೆ ನನ್ನನ್ನು ಈಗ ಪಾಪ ಅಂತ ರಕ್ಷಿತಾ ಪಾಪ ಕರಿತಾರ ನೋಡವ. ದೊಡ್ಡವ ಚಿಕ್ಕವ ಇಬ್ರು, ಆ ಕಡೆ ಇರೋ ದೊಡ್ಡವ, ಈ ಕಡೆ ಇರೋ ಚಿಕ್ಕವ ಕರಿತಾರ ನೋಡವ. ದೊಡ್ಡವ ಚಿಕ್ಕವದಿರಿ ಎಲ್ಲೋಗಿದ್ರು ನೆನ ಮೊನ್ನೆ ಕೇಳು. ಓ ಇಷ್ಟ ದಿನ ನೀನೇ ಇದೆಯಾ? 2 ದಿನದಿಂದ ನೀನ್ ಇರೋದಷ್ಟೇ. ನೀನೊಂಥರ ಗೆಸ್ಟ್ ಅಪಿಯರೆನ್ಸ್ ನೀನು. ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ. ಅವಾಗಿರ್ಲ್ವ ದೊಡವ ಈ ಪಾಪ ಅಂತ ಕರಿತಾರ ಮಾತಾಡ. ಎಲ್ಲೋಗಿದೆ ನೀನ್ ಇಷ್ಟ ದಿನ? 2 ದಿನದಿಂದ ಉದ್ಭವ ಆಗ್ಬಿಟ್ಟಿದ್ರೆ ಚಿನ್ನಿ. ನಮ್ ಕಡೆ ಒಂದ್ ಇದು ಹೇಳ್ತಿದ್ದೋ ಚಿಕ್ಕ ವಯಸ್ಸಲ್ಲಿ, ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವು ಮಾಡಿ ತಪ್ಪು. ಎಲ್ಲೋಗಿದೆ ನೀನ್ ಇಷ್ಟ ದಿನ? 2 ದಿನದಿಂದ ಉದ್ಭವ ಆಗ್ಬಿಟ್ಟಿದ್ರೆ ನೀನ್ ಮಾಡಿದ್ದು. ನೀನ್ ಬುದ್ಧಿವಂತ, ಅದೇ ಹೇಳ್ತಿರೋದು. ಸೊಪ್ಪುಗೆ ಬೇಳೆ ಹಾಕಿ ಬೇಯಿಸ್ಕೊಂಡು ತಿಂದ್ಬಿಟ್ಟೆ. ಒಗ್ಗರಣೆ ಆಗ್ತಾವನಷ್ಟೇ. ಸೀರಿಯಲ್ ಅಲ್ಲಿ ಮೇಡಮ್ ನೀವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದು, ಜಾಸ್ತಿ ನೆಗೆಟಿವ್ ರೋಲ್ ಮಾಡ್ತೀರಾ ಅನ್ಸುತ್ತೆ ಅಲ್ವಾ? ಗೆಜ್ಜೆ ಚೈನು ಕೈಯಾಗ 12 ಗಂಟೆ ರಾತ್ರಿಯಾಗ ಜಲ್ಲ ಕುಣಿಸುತ್ತ ನೀನು ಏನು ನಿನ್ನ ಕೈಯಾಗ. ವಾಕಿಂಗ್ ಮಾಡಿ ನೀವು ಹೋಗುವಾಗ, ಮೇಕಪ್ ಮಾಡಿ ನೀನು ಬರುವಾಗ, ಮನಸ್ಸಾತು ನಿನ್ನ ಮ್ಯಾಗ, ಕೋಪ ಬಂತು ನಿನ್ನ ಮ್ಯಾಗ. ಚಿಕ್ಕ ಹುಡುಗಿ ಕೆಣಕಿ ಹೋಗುವಾಗ, ಆ ಚಿಕ್ಕ ಹುಡುಗಿ ನಿನ್ನೇನ್ ಮಾಡಿತ್ತು ಇವಾಗ. ಕೂತ್ಕೊಂಡ್ ಮಾತಾಡು. ನಮ್ಗೆ ಹೆಂಗೆಂಗೋ ಆಗ್ತಾ ಇದೆ ಹೇಳಕ್ಕಾಯ್ತಲ್ಲ. ನಿನ್ ಕಂಡ್ರೆ ಅಲ್ಲೂ ಹಸಿಟಾಯ್ತಾವ ನೆನ್ನೆಯಿಂದ. ಆಗ್ಲಿ ನಿನ್ ಕಂಡ್ರೆ ಹೆಂಗಾಗ್ತಾ ಇದೆ ಗೊತ್ತಾ? ನನ್ ಕಂದ ರಕ್ಷಿತನು ಮಲ್ಲಮ್ಮನು ನೋಡ್ರಿ ಏನ್ ಅನ್ಸುತ್ತ ಗೊತ್ತಾ? ಜಾತ್ರೆಲಿ ಒಂದ್ ಮಗು ತಪ್ಪಿಸ್ಕೊಬಿಟ್ಟಿರ್ತದೆ, ಒಂದ್ ಅಜ್ಜಿ ಎತ್ಕೊಂಡ್ ಸಾಕಂದಿರ್ತಾರೆ ಗೊತ್ತಾ? ಆತರ ಫೀಲ್ ಆಯ್ತದ ಅವ್ರಿಬ್ರು ನೋಡಿದ್ರೆ. ಅವ್ರ ಮೇಲೆ ನೀನು ಆತರ ರೇಕ್ಸ್ ಯಾತರ ಮನಸ್ಸು ಬಂದದ್ ನಿನ್ಗೆ? ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಇವತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವರು ಹೋಗಿದ್ರು. ನೆಕ್ಸ್ಟ್ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ಅದ್ಯಾವ್ದೋ ಹುಡುಗಿಗೆ ಓಡೋಗಿ ಬಂದು ತಪ್ಕಂದೆ, ಅದನ್ನು ನಾನು ನೋಡ್ದೆ. ಅದು ತುಂಬಾ ಇಲ್ಲಿ ಟ್ರೋಲ್ ಆಗ್ತಾ ಇದೆ. ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾರೆ, ಬ್ಯಾಡ ಆ ಹುಡುಗಿ ನಿನಗಿಂತ ಹೈಟು, ನಿನಗೆ ಆಸೆ ಆಗಲ್ಲ. ಆಮೇಲೆ ಆ ಹುಡುಗಿ ಸುಮ್ನೆ ಜಗಳ ಬಿದ್ದುಬಿಡ್ತದೆ ಎಲ್ಲರ ಜೊತೆ. ಹಂಗಾಗಿ ನಮ್ಗೆ ಸೆಟ್ ಆಗಲ್ಲ. ನೀನು ಅಲ್ಲಿಗೆ ಕಟ್ ಮಾಡ್ಬಿಟ್ಟು ಮುಂದೆ ಕಾರ್ಯ ನೋಡು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೆನ್ನೆಯಿಂದ ಒಂಚೂರು ಓಪನ್ ಅಪ್ ಆಗಿದ್ಯಾ. ಈ ಲೆಟ್ರು 3 ಮಿಷನ್ಗೆ ಹೋಗಿ ಹರಿದೋದ್ರು ಪರವಾಗಿಲ್ಲ, ನೀನೇನು ಬೇಜಾರು ಮಾಡ್ತಾ. ಆದ್ರೆ ಅವಳಿಗೆ ನೀನ್ ಕೊಟ್ಟಲ್ಲ ಕೌಂಟ್ರು, ಅದು ತುಂಬಾ ಚೆನ್ನಾಗಿದೆ. ಹಂಗಾಗಿ ಇವಾಗ ಅವಳು ಟೈಮ್ ಬಂದದೆ, ನಾಳೆ ನಿನ್ ಟೈಮ್ ಬಂದಾಗ ಅವಳ ಜುಟ್ಟು ಹಿಡ್ದು ಆಚಕ್ತ. ಇಂತಿ ನಿನ್ನ ಪ್ರೀತಿಯ ಅಮ್ಮ. ಗಿಲ್ಲಿ, ನೀನು ಬಿಗ್ ಬಾಸ್ ಮನೆಯೊಳಗಡೆ ಏನೇನ್ ದಬ್ಬಾಕಿದ್ಯಾ ಹೇಳು. ಇಲ್ಲಿ ಸ್ನಾನ ಮಾಡ್ಬಿಟ್ಟು ಒಳಗಡೆ ಬಕೆಟ್ ದಬ್ಬಾಕಿದ್ದೀನಿ. ಗಿಲ್ಲಿ ಅಂದ್ರೆ ಮನೇಲಿ ಬರೀ ಸಿಲ್ಲಿ ಅನ್ನೋ ಒಂದು ಮಾತಿದೆ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಅದಕ್ಕೆ ಅಭಿಪ್ರಾಯ ಅಣ್ಣ, ಈಗ ನಾನೇನು ಅಂತ ನನಗ್ ಗೊತ್ತಿರ್ಬೇಕು. ಈಗ ಸುದಿಯಣ್ಣ ಅಂತ ಅವ್ರೊಬ್ರು, ಅವರು ಹೆಂಗೆ ಅಂದ್ರೆ ಒಂದ್ಸತಿ ಹಸುರ ಅಂತ ಇದ್ ಕೊಡ್ತಾರೆ. ಅವರು
ಅವ್ರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರದು ವಿಟಿ ಎಲ್ಲ ಬಂದು ಕಾಮಿಡಿ ಮಾಡ್ಬಿಡ್ತಾರೆ. ಹಂಗಂದ್ಬಿಟ್ಟು ಅವ್ರನ್ನ ಸಿಲ್ಲಿ ಕಾಮಿಡಿ ಪೀಸ್ ತರ ಎಲ್ರಿಗೂ ಕಾಣಿಸಿದ್ರು. ಈಗ ಮಾತಾಡೋರ್ಗೇನು ಮಾತಾಡ್ತಾರೆ, ನಾನೇನಂತ ನನಗ್ ಗೊತ್ತಿರ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನಾಗವನಿ ಅಷ್ಟೇ. ನೀವು ಬಿಗ್ ಬಾಸ್ ಮನೆಯೊಳಗಡೆ ಬರೀ ಬನಿಯನ್ನೇ ಹಾಕೊಂಡು ಓಡಾಡ್ತಾ ಇರ್ತೀರಾ. ಯಾವ್ದಾದ್ರು ಒಂದು ಬ್ರ್ಯಾಂಡಿಗೆ ನೀವೇನಾದ್ರೂ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರಾ? ಈಗ ಅದಕ್ಕೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ತುಂಬಾ ಜನ ಸೀರೆ ಹಾಕೊಂಡ್ ಇರ್ತಾರೆ. ಹಂಗಂದ್ಬಿಟ್ಟು ರೇಷ್ಮೆ ಸೀರೆ ಅಂಗಡಿಗೆ ಕೊಲಾಬ್ರೇಷನ್ ಕಾಣಿಗೆ ಮೈ ಮೇಲೆ ಯಾಕೋ ಬೀಳ್ತೇನೆ ನೀನು. ಬಾಯಿಗೆ ಏನೇನೋ ಬರ್ತದೆ, ಮಾತಾಡಕ್ಕಾಗಲ್ಲ, ಅದೇ ಬೇಜಾರಿದೆ ನನ್ ಬಾಯಿಗೆ. ಏನ್ ಸುಮ್ನೆ ಬೇಕು ಇಲ್ವಾ ಇಲ್ಲಿ ಜನ? ಬೇಡ, ನಂಗೆ ಬೇಕು. ಸರ್ ಹೆಣ್ಣು ನೋಡ್ತಾ ಇದಾರಂತೆ ಸರ್ ಹೊರಗಡೆ. ಹೌದಾ? ಯಾವ ತರ ಬೇಕು ಸರ್ ಕೇಳ್ತಾ ಇದಾರೆ. ನಿಮ್ ತರನೇ ಬೇಕು ಅಂತ ಹೇಳ್ತೀನಿ. ಓಡ್ತೀನಿ, ಸ್ಲೋ ಆಗೇ ಓಡು. ಬರ್ತೀನಿ ಪ್ರಿನ್ಸೇ. ಪ್ರಿನ್ಸೆ, ನಿಮ್ಗೆ ಪ್ರಿನ್ಸೆ ಒಂದ್ ಪದ್ಯ ಹೇಳ್ತೀನಿ. ನಾಯಿ ಒಡಿಯಕ್ ಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಕ್ ಬೇಕು ಎಮ್ಮೆ ಹಾಲು. ಯಾರ್ಗೆ ಬೇಕು ಇಂತ ಪ್ರಿನ್ಸಿಪಾಲು, ಯಾರ್ಗೆ ಬೇಕು ಇಂತ ಪ್ರಿನ್ಸಿಪಾಲು. ತಲೆಯಲ್ಲಿಲ್ಲ ಒಂದೇ ಒಂದು ಕೂದಲು, ಆದ್ರೂ ಬಾಯಲ್ಲಿಲ್ಲ 7 ದೌಡೆ ಅಲ್ಲು. ಯಾರಾದ್ರೂ ಬೇರೆಯವ್ರಾಗ್ಬೋದಿತ್ತು ಪ್ರಿನ್ಸಿಪಾಲು, ಇವನ ಬದಲು ಯಾವ ಪ್ರಿನ್ಸಿಪಾಲು. ದಿವಾಲಿಗೆ ಫುಲ್ಜೋಡಿ ಅಂದ್ರೆ ಏನು? ರೆಸ್ಪೆಕ್ಟ್ ಇಸ್, ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಹಾ, ಹೇಳಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು. ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರೋ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗು. ನೀನ್ ಅವಾಗ ಏನೋ ಹೊಡೆದಲ್ಲ ನನಗೆ ತಮಾಷೆಗೆ ಅಂತ.